ಧನುರ್ರಾಶಿ. ಸಪ್ತಮದಲ್ಲಿದ್ದಂತಹ ಗುರುವು ಅಷ್ಟಮಕ್ಕೆ ಹೋಗ್ತಕ್ಕಂಥ ತಿಂಗಳು ಸ್ವಲ್ಪ ಸ್ಲೋ ಆಗ್ತದೆ. ಕೆಲವೊಂದು ಕೆಲಸವನ್ನು ನೀವು ಬಿಡಬೇಕಾಗ್ತದೆ, ಕೆಲವೊಂದು ಕೆಲಸಗಳನ್ನ ನೀವು ಕಾಯಬೇಕಾಗ್ತದೆ. ಗುರುವಿನ ಅನುಕೂಲ 1-1.5 ತಿಂಗಳ ಮಟ್ಟಿಗೆ ಇರೋದಿಲ್ಲ. ಈಗ ಡಿಸೆಂಬರ್ ಮೊದಲನೇ ವಾರದವರೆಗೂ ಸ್ವಲ್ಪ ಚೂಸಿಯಾಗಿ, ಸ್ವಲ್ಪ ನಿಧಾನವಾಗಿ, ಸ್ವಲ್ಪ ಚೂಸಿಯಾಗಿ, ಯು ಡೋಂಟ್ ಹ್ಯಾವ್ ಟು ಕೀಪ್ ಆನ್ ಡೂಯಿಂಗ್. ನಿಮಗೆ ಗೊತ್ತಾಗ್ತದೆ ಅವರವರ ಗುರುವಿನ ಯೋಗದಂತೆ. ಗುರುವಿನ ಬಲ ಇಲ್ಲದೇ ಇರಬೇಕಾದ್ರೆ ಒಂದಷ್ಟು ಬದಲಾವಣೆಗಳಾಗ್ತದೆ. ನೀವು ತೆರ್ಕೊಂಡ್ರೆ, ಇಲ್ಲ ನಾನು ಅದನ್ನೇ ಮಾಡ್ತೀನಿ ಅಂತ ನೀವು ಪಟ್ಟು ಹಿಡಿದು ಕೂತರೆ ಏನೂ ಮಾಡಲಿಕ್ಕಾಗಲ್ಲ. ಬದಲಾವಣೆಗೂ ತೆರ್ಕೊಳ್ತಕ್ಕಂತಹ ಮಾಸ ನವಂಬರ್ ತಿಂಗಳು. ಗುರುವಿನ ಅನುಕೂಲ ತತ್ಕಾಲವಾಗಿ ಇರೋದಿಲ್ಲ. ವ್ಯಯದಲ್ಲಿ ಕುಜನು, ಏಕಾದಶದಲ್ಲಿ ಶುಕ್ರ. ಸ್ವಕ್ಷೇತ್ರವಾದ್ದರಿಂದ ಅಂಥ ಸಮಸ್ಯೆಗಳೇನು ಬರೋದಿಲ್ಲ. ಆರೋಗ್ಯದಲ್ಲಿ ಕೂಡ ಅಂಥ ವಿಶೇಷ ಚಿಂತೆ ಮಾಡುವಂಥದ್ದೇನಿಲ್ಲ. ಫೈನಾನ್ಸಸ್ ವಿಲ್ ಬಿ ಸ್ಲೋ ಬಟ್ ಇಟ್ ವಿಲ್ ಬಿ ಸ್ಟಡಿ. ನೀವು ಅಭೀಷ್ಟ ಸಿದ್ಧಿಗಾಗಿ ಉಮಾಮಹೇಶ್ವರ ಈಶ್ವರ ಆರಾಧನೆಯನ್ನು, ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಪ್ರದಕ್ಷಿಣಾ ನಮಸ್ಕಾರ ಸೇವೆಯನ್ನು ಆಗಾಗ ಮಾಡ್ತಾ ಇರ್ತಕ್ಕಂಥದ್ದು. ಕೆಲವರಿಗೆ ಗುರುವಿನ ಬಲ ಜಾತಕದಲ್ಲೇ ಇರೋದಿಲ್ಲ. ಈಶ್ವರನ ಆರಾಧನೆಯಿಂದ ಸೋಮವಾರ ಗುರುವಾರದಂದು ರಾಘವೇಂದ್ರ ಸ್ವಾಮಿಗಳ ಸೇವೆಯಿಂದ ಅನೇಕ ಗುರುಬಲವನ್ನು, ಗುರುವಿನ ಅನುಗ್ರಹವನ್ನು ಪಡೆದು ಯಶಸ್ವಿಯಾಗಿರುವುದನ್ನು ನಾವು ನೋಡ್ತೇವೆ. ಧನುರಾಶಿಯವರಿಗೆ